ನಮಸ್ತೆ. ಪ್ರಕೃತಿಯೇ ಬಂದು ದೇವಿಯ ಪಾದಗಳಿಗೆ ನಮಸ್ಕರಿಸುವ ಅಪರೂಪದ ದೇವಸ್ಥಾನ. ಪ್ರತಿ ವರ್ಷವೂ ನದಿಯ ನೀರು ಸ್ವತಃ ದೇವಾಲಯದೊಳಗೆ ಪ್ರವೇಶಿಸಿ ದೇವಿಯ ಪಾದಗಳನ್ನು ಸ್ಪರ್ಶಿಸಿ ಮತ್ತೆ ಹಿಂತಿರುಗುವ ಅದ್ಭುತ ಇಲ್ಲಿ ನಡೆಯುತ್ತದೆ. ಈ ದೈವಿಕ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಪೂಜಾ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಪ್ರಕೃತಿಯ ಸೌಂದರ್ಯದ ನಡುವೆ ನೆಲೆಯಾಗಿರುವ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಕ್ಷೇತ್ರವಾದ ಕಮಲಾಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಕ್ಷೇತ್ರವು ಹಸಿರು ಬೆಟ್ಟ, ಶಾಂತವಾದ ಮನಸೋಲುದಂತೂ ಖಂಡಿತ. ಪುರಾಣದ ಪ್ರಕಾರ ಪಿಂಗಾಳೆ ಎಂಬ ಅಪ್ಸರೆಯು ಕೈಲಾಸದಲ್ಲಿ ಶಿವ ಪಾರ್ವತಿಯ ಸಭೆಯಲ್ಲಿ ನೃತ್ಯ ಮಾಡುತ್ತಿದ್ದಳು. ಒಂದು ಸಂದರ್ಭದಲ್ಲಿ ಆಕೆ ದೇವಿಯ ಆದೇಶವನ್ನು ನಿರ್ಲಕ್ಷಿಸಿದ ಕಾರಣ ಪಾರ್ವತಿ ದೇವಿಯು ಆಕೆಗೆ ಭೂಮಿಯಲ್ಲಿ ಕುಜ್ಜಶ್ರೀಯಾಗಿ ಜನಿಸುವಂತೆ ಶಾಪ ನೀಡಿದರು. ಪಿಂಗಾಳೆಗೆ ತನ್ನ ತಪ್ಪಿನ ಅರಿವಾದ ಬಳಿಕ ದೇವಿಯನ್ನು ಭಕ್ತಿಯಿಂದ ಆರಾಧಿಸಿ ಕಠಿಣ ತಪಸ್ಸನ್ನು ಮಾಡಿದಳು. ಆಕೆಯ ಭಕ್ತಿಗೆ ಮೆಚ್ಚಿದ ಪಾರ್ವತಿ ದೇವಿಯು ಕಮಲಾಕಾರದ ಶಿಲೆಯ ಮೇಲೆ ಲಿಂಗ ರೂಪದಲ್ಲಿ ಪ್ರತ್ಯಕ್ಷರಾದರು. ಆ ಕಾರಣದಿಂದಲೇ ಈ ಸ್ಥಳಕ್ಕೆ ಕಮಲಾಶಿಲೆ ಎಂಬ ಹೆಸರು ಬಂದಿದೆ. ಇಲ್ಲಿ ದೇವಿಯನ್ನು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಈ ಮೂರು ದೇವಿಯರ ಶಕ್ತಿಗಳ ಸಂಯುಕ್ತ ರೂಪವೆಂದು ಭಕ್ತರು ನಂಬುತ್ತಾರೆ. ದೇವಿಯ ಕೃಪೆಯಿಂದ ಪಿಂಗಾಳಿಗೆ ಶಾಪ ವಿಮೋಚನೆ ದೊರಕಿತು ಎಂದು ನಂಬಿಕೆ ಇದೆ. ದೇವಸ್ಥಾನದ ಸಮೀಪ ಹರಿಯುವ ಕುಜ್ಜ ನದಿಗೂ ಪುರಾಣದೊಂದಿಗೆ ಸಂಬಂಧ ಹೊಂದಿದೆ. ಈ ದೇವಸ್ಥಾನದ ಪ್ರಮುಖ ವಿಶೇಷ ಎಂದರೆ ದೇವಿಯನ್ನು ಲಿಂಗ ರೂಪದಲ್ಲಿ ಪೂಜಿಸಲ್ಪಡುತ್ತದೆ. ಪ್ರತಿದಿನವೂ ವಿಶೇಷ ಪೂಜೆಗಳು, ಧಾರ್ಮಿಕ ಕಾರ್ಯಗಳು ನಡೆಯುತ್ತಿರುತ್ತವೆ. ಇಲ್ಲಿನ ಇನ್ನೊಂದು ವಿಶೇಷ ಎಂದರೆ ಇಲ್ಲಿ ಸಲಾಂ ಪೂಜೆ ವಿಶೇಷವಾಗಿ ನಡೆಯುತ್ತದೆ. ಇದನ್ನು ಧರ್ಮದ ಸೌಹಾರ್ದ ಮತ್ತು ಸರ್ವಧರ್ಮ ಸಮಭಾವ ಸಂಕೇತ ಎಂದು ಪರಿಗಣಿಸುತ್ತಾರೆ. ಕಮಲಾಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಪ್ರತಿದಿನ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಇಲ್ಲಿನ ಪ್ರಸಾದವಂತೂ ಇನ್ನೂ ವಿಶೇಷ. ದೇವಿಯ ದರ್ಶನವನ್ನು ಮುಗಿಸಿಕೊಂಡು ಅನ್ನಪ್ರಸಾದ ಕಡೆಗೆ ಬಂದ್ವಿ. ಇಲ್ಲಿ ಸಾಂಪ್ರದಾಯಿಕವಾಗಿ ಬಾಳೆ ಎಲೆ ಮೇಲೆ ಅನ್ನಪ್ರಸಾದವನ್ನು ಬಡಿಸಲಾಗುತ್ತೆ. ಪ್ರತಿದಿನ ಮಧ್ಯಾಹ್ನ 12:30ರಿಂದ 3 ಗಂಟೆವರೆಗೂ ಅನ್ನಪ್ರಸಾದದ ವ್ಯವಸ್ಥೆ ಇರುತ್ತದೆ. ಬಾಳೆ ಎಲೆ ಮೇಲೆ ಬಡಿಸ್ತಿದ್ದ ಐಟಮ್ಸ್ ಎಲ್ಲ ನೋಡಿ ಒಂದ್ಸತಿ ನನಗೆ ಅನುಮಾನ ಆಯಿತು, ನಾವು ದೇವಸ್ಥಾನದಲ್ಲಿದ್ದೀವೋ ಅಲ್ವಾ ಮದುವೆ ಮನೆಯಲ್ಲಿದ್ದೀವೋ ಅಂತ. ಮದುವೆ ಮನೆ ರೀತಿಯಲ್ಲಿ ಒಂದಾದ ನಂತರ ಒಂದು ಐಟಮ್ ಬರ್ತಾಯಿತ್ತು. ಯಾರಾದರೂ ಕಮಲಾಶಿಲೆ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ರಿ, ಅನ್ನಪ್ರಸಾದವನ್ನು ಮಾತ್ರ ಯಾರು ಮಿಸ್ ಮಾಡಬೇಡಿ. ಪ್ರತಿ ವರ್ಷವೂ ಏಪ್ರಿಲ್ ತಿಂಗಳಲ್ಲಿ ಬ್ರಹ್ಮರಥೋತ್ಸವ ನಡೀತದೆ. ಹಾಗೆ ಇಲ್ಲಿ ಚಂಡಿಕಾ ಹೋಮ, ದುರ್ಗಾ ಶಾಂತಿ, ಲಕ್ಷ ದೀಪೋತ್ಸವ, ವಾರ್ಷಿಕ ಜಾತ್ರೆ, ನವರಾತ್ರಿ ಮಹೋತ್ಸವ ಸಹ ನಡೀತಾ ಇರ್ತದೆ. ಆ ಸಮಯದಲ್ಲಂತೂ ಭಕ್ತರು ಇನ್ನೂ ಹೆಚ್ಚಾಗಿ ಭೇಟಿ ನೀಡ್ತಾರೆ. ಕಮಲಾಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೇವಲ ಒಂದು ದೇವಾಲಯವಲ್ಲ, ಭಕ್ತಿ, ಇತಿಹಾಸ, ಪುರಾಣ ಮತ್ತು ಪ್ರಕೃತಿಯ ಸೌಂದರ್ಯಗಳ ಅದ್ಭುತವೇ ಸರಿ. ದೇವಿಯ ದರ್ಶನದ ಬಳಿಕ ಅಲ್ಲೇ ಸಮೀಪ ಇರುವ ಸುಪಾಶ್ವ ಗುಹೆಯ ಕಡೆಗೆ ಬಂದ್ವಿ. ಈ ಗುಹೆಯು ದೇವಸ್ಥಾನದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಇದು ಅತ್ಯಂತ ಪವಿತ್ರ ಸ್ಥಳ. ಅನೇಕ ಋಷಿಮುನಿಗಳು, ಯೋಗಿಗಳು ಮತ್ತು ಸಂತರು ಇಲ್ಲಿ ಧ್ಯಾನ ತಪಸ್ಸು ನಡೆಸಿದರು ಎಂಬ ನಂಬಿಕೆಯೂ ಇದೆ. ಆದಿ ಶಂಕರಾಚಾರ್ಯರು ಸಹ ಇಲ್ಲಿ ತಪಸ್ಸನ್ನು ಮಾಡಿದ್ದಾರೆ ಅಂತ ಸ್ಥಳೀಯರು ಹೇಳ್ತಾರೆ. ಇಲ್ಲಿ ನಾವು ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿಯವರನ್ನು ಲಿಂಗ ರೂಪದಲ್ಲಿ ಕಾಣಬಹುದು. ಗುಹೆಯು ಅತ್ಯಂತ ಶಾಂತ ಮತ್ತು ಆಧ್ಯಾತ್ಮಿಕ ವಾತಾವರಣವನ್ನು ಹೊಂದಿದೆ. ಪ್ರಕೃತಿ ಮತ್ತು ಭಕ್ತಿಯ ಅದ್ಭುತ ಸಂಗಮ. ಗುಹೆಯ ಪ್ರವೇಶದ ಕೂಡಲೇ ನಾವು ಭೈರವ ಸ್ವಾಮಿಯ ಸನ್ನಿಧಿಯನ್ನು ನೋಡ್ಬೋದು. ಹಾಗೂ ನಡ್ಕೊಂಡು ಒಳಭಾಗದಲ್ಲಿ ಹೋಗ್ತಾ ಇದ್ದರೆ ನಮಗೆ ತ್ರಿಲಿಂಗಗಳ ದರ್ಶನವೂ ಸಿಗ್ತದೆ. ಹಾಗೆ ನಾವು ನಡ್ಕೊಂಡು ಚೂರು ಕೆಳಗೆ ಹೋದರೆ ಅಲ್ಲಿ ತೀರ್ಥ ಭಾವಿಸ ಸಿಗ್ತದೆ. ಸುಪಾಶ್ವ ಗುಹೆಗೆ ನೀವು ಹೋಗೋದಾದರೆ ಬೆಳಿಗ್ಗೆ 9ರಿಂದ ಸಂಜೆ 4:30-5 ಗಂಟೆ ಒಳಗೆ ಹೋಗಬೇಕು. ಆನಂತರ ನಿಮಗೆ ದೇವರ ದರ್ಶನ, ಗುಹೆಯೊಳಗೆ ಪ್ರವೇಶವಿರುವುದಿಲ್ಲ. ಈಗಲೂ ಅಲ್ಲಿ ಹುಲಿಯ ಸಂಚಾರ ಇದೆ ಅಂತ ಹೇಳ್ತಾರೆ. ಆದ ಕಾರಣ ರಾತ್ರಿಯ ಹೊತ್ತಿಗೆ ಅಲ್ಲಿ ಯಾರಿಗೂ ಪ್ರವೇಶವಿರುವುದಿಲ್ಲ. ನೀವು ಹೋಗೋದಾದರೆ ಬೆಳಿಗ್ಗೆ ಟೈಮಲ್ಲಿ
ಹೋಗಿ ದರ್ಶನವನ್ನು ಪಡಿಬೋದು. ಕಮಲಾಶಿಲೆ ದೇವಸ್ಥಾನದ ಬಗ್ಗೆ ನನಗೆ ತಿಳಿದಿರೋ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಿ ಹ್ಯಾಪಿ, ನೋ ಬಿ ಪಿ.